ಏನೇ ದಿನ ಇಲ್ಲಿ ಸೇರಿದ್ದೀವಿ. ನೂತನವಾಗಿ ಗ್ರಾಮಾಂತರ ಘಟಕ ಮತ್ತು ನಗರ ಘಟಕದ ಅಧ್ಯಕ್ಷರುಗಳಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಮತ್ತೆ ನಮಗೆ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ನಗರ ಘಟಕದ ಅಧ್ಯಕ್ಷರು ಹೊಸದಾಗಿ ನಿಯೋಜನೆ ಆಗಿದ್ದಾರೆ, ನಮ್ಮ ಕಾಪರ್ತಿ ಅಮರಣ್ಣವರು. ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಗ್ರಾಮಾಂತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸುರೇಶ್ ಅವರೂ ಸಹ ಹೊಸದಾಗಿ ನಿಯುಕ್ತಿಯಾಗಿದ್ದಾರೆ. ಅವ್ರಿಗೂ ಸಹ ನನ್ನ ಅಭಿನಂದನೆಗಳು. ಮತ್ತೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಇನ್ನೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ದೊಡ್ಡಗಾನಹಳ್ಳಿ ಮಂಜಣ್ಣ ಅವರು ಆಗಿದ್ದಾರೆ. ಅವ್ರಿಗೂ ಸಹ ನನ್ನ ಅಭಿನಂದನೆಗಳು. ಮತ್ತೆ ಇನ್ನೊಬ್ಬ ನನ್ನ ಆಪ್ತರಾಗಿರ್ತಕ್ಕಂಥ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಮಲ್ಯಕುಪ್ಪ ಸೋಮರು ಅವರು ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಜವಾಬ್ದಾರಿಗಳನ್ನು ತಗೊಂಡಿದ್ದಾರೆ, ಇವ್ರಿಗೆಲ್ರಿಗೂ ರಾಜಕೀಯವಾಗಿ ಮುಂದೆ ಒಳ್ಳೆ ಅನುಕೂಲಕರವಾಗಿರ್ಲಿ ಮತ್ತೆ ಚೆನ್ನಾಗಿ ಸಂಘಟನೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈಗ ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಮರಣ್ಣವರು ಒಂದೆರಡು ಮಾತಾಡ್ತಾರೆ. ಅವರು ಸಹ ಅವರ ಇದೆಲ್ಲ ತಿಳಿಸಿ ಅಂತ ನಾನು ಈ ದಿನ ಪಕ್ಷದ ಆದೇಶದಂತೆ ನಮ್ಮನ್ನ ಗುರುತಿಸಿ ನಗರ ಘಟಕದ ಅಧ್ಯಕ್ಷರಾಗಿ ನಿಯುಕ್ತಿಗೊಳಿಸಿದ್ದಾರೆ. ಇವತ್ತಿನಿಂದ ನಾನು ಆ ಜವಾಬ್ದಾರಿನ ಕೈಗೊಳ್ತಾ ಇದ್ದೀನಿ. ಕಾರಣಾಂತರಗಳಿಂದ ನಮ್ಮ ಜೊತೆ ಸಹಯೋಗ ನೀಡಲು ಕೊಟ್ಟಿರ್ತಕ್ಕಂಥ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಬರ್ಲಿಕ್ಕೆ ಆಗಲಿಲ್ಲ, ಬೇರೆ ಒಂದು ಅವ್ರ ಪರ್ಸನಲ್ ಕಾರಣಗಳಿಂದ. ಇಬ್ಬರು ಒಂದು ಮೈಕ್ ಶಂಕರ್ ಮತ್ತು ವಿಶ್ವನಾಥ್ ಕುಮಾರ್ ಅಂತ ಇಬ್ಬರನ್ನ ನಮ್ಮ ಹಳೆ ಕಾರ್ಯಕರ್ತರನ್ನ ನಮ್ಮ ಜೊತೆ ಜೋಡಿಸಿದ್ದಾರೆ ಪಕ್ಷದ ಕೆಲಸ ಮಾಡ್ಲಿಕ್ಕಾಗಿ. ಕಾರ್ಯಕರ್ತರು ಬರ್ಲಿಕ್ಕೆ ಆಗಿದ್ದಕ್ಕೋಸ್ಕರ ನಮ್ಮ ಕ್ಷಮೆ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಮುಂದೆ. ಇನ್ನು ಮುಂದೆ ಕಾರ್ಯಾಚರಣೆ ನಾವು ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂದ್ರೆ, ಪ್ರತಿ ಬೂತ್ ಲೆವೆಲಲ್ಲಿ ಎಲ್ಲ ಕಾರ್ಯಕರ್ತರನ್ನ ಗುರುತಿಸಿ ಹಾಗೂ ಹಿತೈಷಿಗಳನ್ನ ಗುರುತಿಸಿ ಎಲ್ಲ ಹಿತೈಷಿಗಳೊಂದಿಗೆ ಸಂಪರ್ಕ ಮಾಡಿ ಕಾರ್ಯಕರ್ತರು ನಿಷ್ಠೆಯಿಂದ ಜವಾಬ್ದಾರಿಯಿಂದ ಸಂಘಟನೆ ಕೊಟ್ಟಿರ್ತಕ್ಕಂಥ ಕೆಲಸ ಮತ್ತೆ ಹಿತೈಷಿಗಳನ್ನ ಸಂಪರ್ಕ ಮಾಡಿ ಅವರ ಒಂದು ಅನುಗ್ರಹ ಪಡೆದು ಈ ಸರ್ತಿ ನಮ್ಮ MP ಎಲೆಕ್ಷನ್ನಲ್ಲಿ ನಮ್ಮ MP ಗೆ ವೋಟ್ ಹಾಕಿಸಿ ಜೈಬೇರಿಗೊಳಿಸಲು ಸಹಕಾರ ನೀಡಲು ಪೂರ್ತಿ ಸ್ಥಾಯಿಯಲ್ಲಿ ನಾವು ಪ್ರಯತ್ನ ಬರ್ತೀವಿ. ಎಲ್ರಿಗೂ ಒಂಥರ ಮೋಟಿವೇಶನ್ ಕೊಟ್ಟು ಕಾರ್ಯಕರ್ತರಿಗೆ ಅವ್ರನ್ನ ಬಲಪಡಿಸಿ ಅಲ್ಲಿಂದ ಕೆಲಸ ಮಾಡಬೇಕು ಅಂತ ನಾವೊಂದು ಪ್ರಯತ್ನ ಮಾಡಿದ್ವಿ. ನಗರದಲ್ಲಿ ಸುಮಾರು 43-44 ಬೂತ್ಗಳಿದೆ. ನಾವು ಎಲ್ಲಾ ಬೂತ್ನಲ್ಲೂ ಪ್ರಯತ್ನ ಮಾಡ್ತೀವಿ. ಇರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರನ್ನ, ಹಳಬರನ್ನ, ಹೊಸಬರನ್ನ, ಹಿತೈಷಿಗಳನ್ನ ಎಲ್ಲರನ್ನು ಗುರುತಿಸಿ, ಹೊಸದಾಗಿ ಬರ್ತಕ್ಕಂಥ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೊಂದು ಜವಾಬ್ದಾರಿಯನ್ನು ಕೊಟ್ಟು ಆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಲು ನಾವು ಅವ್ರಿಗೆ ಉತ್ತೇಜನ ನೀಡಿ ಈ ರೀತಿ ಕಾರ್ಯಾಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ವಿ. ಅದರಂತೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಸಾರ್ವಜನಿಕರಲ್ಲಿ ಕೇಳೋದು, ಕಾರ್ಯಕರ್ತರಲ್ಲಿ ಬೇಡ್ಕೊಳ್ತೀನಿ, ಎಲ್ಲರೂ ಸಹಕಾರ ನೀಡಬೇಕು ಅಂತ. ಈ ಒಂದು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಮಾಧ್ಯಮ ಮಿತ್ರರು ಸಹಕಾರ ನೀಡಿ ನಮ್ಗೆ ಒಳ್ಳೆ ಉತ್ತೇಜನ ಕೊಡಬೇಕು ಅಂತ. ಕಾಲಕ್ಕೆ ಏನಾದರೂ ಸಲಹೆಗಳಿದ್ರೆ, ಹೆಚ್ಚು ಕಡಿಮೆ ನಡೀತಾ ನಮ್ಗೆ ತಿಳಿಸಿ, ನಾವು ಅದ್ರ ಪ್ರಕಾರ ಏನ್ ಮಾಡ್ಬೇಕೋ ನಾವು ತೀರ್ಮಾನ ತಗೊಂಡು ನಡ್ಕೋತೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಕಾರ್ಯಕರ್ತರಿಗೂ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಮುಂಚಿನ ಅಧ್ಯಕ್ಷರಾದ ಅಶೋಕ್ ಅವರು ಮತ್ತೆ ನಮ್ಮ ಜಗನ್ನ ಮತ್ತೆ ನಮ್ಮ ನಗರದ ಅಧ್ಯಕ್ಷರಾದ ವೆಂಕಟರಾಮಣ್ಣ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಂಜು ಮತ್ತೆ ಸೋಮು ಮತ್ತೆ ಮಾಜಿ SC ಮೋರ್ಚಾ ಅಧ್ಯಕ್ಷರಾದ ಸೀನಣ್ಣ ಮತ್ತೆ ನಮ್ಮ ಮಂಜು ಮತ್ತೆ ಮಂಜು ಬಂದಿದ್ದಾರೆ, ಮಣಿಯನ್ನ ಬಂದಿದ್ದಾರೆ. ಎಲ್ಲರಿಗೂ ಮತ್ತೆ ಏನಂದ್ರೆ, ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಗ್ರಾಮಾಂತರದ ಅಧ್ಯಕ್ಷರಾಗಿ ನನಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾನು ಎಲ್ಲರ ಹಿರಿಯರನ್ನ ಎಲ್ಲ ಭೇಟಿ ಮಾಡಿ ಎಲ್ಲರ ಹತ್ರನು ಅಭಿಪ್ರಾಯ, ಯಾಕಂದ್ರೆ ಫಸ್ಟ್ ಟೈಮ್ ಆದಾಗ ದೊಡ್ಡವ್ರನ್ನ ಆಶೀರ್ವಾದ ತಗೊಬರೋದು ಅದೊಂದು ಸಂಪ್ರದಾಯ ನಮ್ಮ ಪಾರ್ಟಿಯಲ್ಲಿ. ಹಂಗೆ ಮಾಡ್ತಾ ಮತ್ತೆ ಇವಾಗ ನಮ್ಗೆ ಒಂದು ಇದು ಕೊಟ್ಟಿದ್ದಾರೆ, ಪ್ರತಿಯೊಂದು ಬೂತ್ ಅಲ್ಲೂ ಒಂದು ಸಂಘಟನೆ ಮಾಡ್ಬೇಕು, ಹೋಬಳಿಯಲ್ಲೂ ಸಂಘಟನೆ ಮಾಡ್ಬೇಕು, ಮತ್ತೆ ಬಂದು ತಾಲೂಕು ಟೋಟಲ್ ಎಲ್ಲ ಕಡೆನೂ ಸಂಘಟನೆ ಮಾಡ್ಬೇಕು ಅಂತ ಹೇಳಿ ನಮ್ಗೆ ನಮ್ಮ ಹಿರಿಯರು, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ MP ಸಾಹೇಬ್ರು ಎಲ್ಲ ಹೇಳಿದ್ದಾರೆ. ಆ ತರ ನಾವು ಕೆಲಸಗಳು ಇನ್ನ ಮುಂದೆ ಮಾಡ್ಬೇಕು. ಮತ್ತೆ ಅದೇ ರೀತಿ ನಾವು ಒಂದು 4-5 ದಿನದಲ್ಲಿ
ಕಮಿಟಿಗಳು ಮಾಡ್ಬೇಕು. OBC ಕಮಿಟಿ, ಮತ್ತೆ SC ಮೋರ್ಚಾ ಕಮಿಟಿ, ಮತ್ತೆ ಬಂದು ರೈತ ಮೋರ್ಚಾ ಕಮಿಟಿ, ಯುವ ಮೋರ್ಚಾ ಕಮಿಟಿ, ಮಹಿಳಾ ಮೋರ್ಚಾ ಕಮಿಟಿ ಎಲ್ಲ ಮಾಡ್ತೀವಿ. ಅದೆಲ್ಲ ಕಮಿಟಿಗಳಾದ್ಮೇಲೆ ಇನ್ನೂ ಒಂದ್ಸಲಿ ನಿಮ್ಮ ಹತ್ರ ಸಂಪರ್ಕ ಮಾಡಿ ನಮ್ಮ ಯಾರ್ಯಾರ ಮತ್ತೆ ಕಮಿಟಿ ಟೋಟಲ್ ನಮ್ಮ BJP ಎಲ್ಲಾ ಕಮಿಟಿಗಳು ಮುಗಿಸಿ ಮತ್ತೆ ನಿಮ್ಮನ್ನ ಒಂದ್ಸಲಿ ಕರೆಸಿ ನಾನು ಮತ್ತೆ ಮಾತಾಡ್ತೀನಿ. ಸಂಘಟನೆ ಒಳ್ಳೆ ಸಂಘಟನೆ ಮಾಡ್ಬೇಕು. ನನಗೆ ಚಿಕ್ಕ ವಯಸ್ಸಲ್ಲೇ ನನ್ಗೆ ಬಂದಿದೆ. ಪ್ರತಿಯೊಂದು ವಿಲೇಜ್ಗೆ ಹೋಗಿ ಹೋರಾಡಿ ನಮ್ಮ ಕಮಿಟಿ ಎಲ್ಲ ಸೇರಿ ಒಂದು ಒಳ್ಳೆ ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮಂತವರಿಂದ ನಾನು ಇನ್ನ ನಮ್ ಸಂಪರ್ಕ ಸಿಕ್ಕಿ ನೀವು ಒಳ್ಳೆ ಕೆಲಸ ನಮ್ಗೆ ನಾವು ಮಾಡೋದನ್ನ ಗುರುತಿಸಿ ನೀವೆಲ್ಲ ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವಾಗ ಸ್ವಲ್ಪ ಚೇಂಜ್ ಆಗಿದೆ, ಅದು ನೋಡ್ಕೊಂತೀನಿ. ಮುಂಚೆ ಬಂದು 269 ಟೋಟಲ್ ಇದ್ದಿದ್ದು, ಇದು 79 ಇದ್ದಿದ್ದು, ಇವಾಗ 79 279 ಗ್ರಾಮಾಂತರದಲ್ಲಿದ್ದು ಅದರಲ್ಲಿ 233 ಬಂದ್ಬಿಟ್ಟು ಗ್ರಾಮಾಂತರ, 46 ಬಂದ್ಬಿಟ್ಟು ನಗರ ಆಯ್ತು. ಇವಾಗ 264 ಆಗಿದೆ. ಅದ್ರಲ್ಲಿ ನಗರದ ಯಾವ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿದ್ರೆ ಲಿಸ್ಟ್ ತಗೊಂಡು ಅದು ನಾನು ಮತ್ತೆ ಇನ್ನೊಂದ್ಸಲಿ ನಿಮ್ಗೆ ಮಾಹಿತಿ ಪ್ರತಿಯೊಂದು ಬೂತ್ ಅಲ್ಲೂ ನಮ್ ಕಾರ್ಯಕರ್ತರು 30 ಪಂಚಾಯತದಲ್ಲೂ ಇದಾರೆ ಕಾರ್ಯಕರ್ತರು. ಇನ್ನ ನಾವು ಕಾರ್ಯಕರ್ತರು ಮತ್ತೆ ಮೋದಿ ಅಭಿಮಾನಿಗಳು ಜಾಸ್ತಿ ಜನ ಇದಾರೆ. ನಾವು ಇನ್ನ ಅದನ್ನ ಜಾಸ್ತಿ ಡೆವಲಪ್ ಮಾಡಿ ಇನ್ನ ಪ್ರತಿ ಪಂಚಾಯತಿಯಲ್ಲೂ ಒಂದು ಕಮಿಟಿಗಳು ಮಾಡಿ ಅಲ್ಲೂ ಒಂದು ಎಲ್ಲಾ ಮೋರ್ಚಾಗಳಲ್ಲೂ ಕಮಿಟಿಗಳು ಮಾಡಿ ಒಂದು ಸಂಘಟನೆ ಚೆನ್ನಾಗಿ ಮಾಡಿ ಅಧಿಕಾರಕ್ಕೆ ನಾನು ಬಂದಿದ್ದೀನಿ. ಒಂದು ಏನಂದ್ರೆ ದೊಡ್ಡವ್ರು ನಮ್ಗೆ ತಿಳಿದವ್ರಿಗೆಲ್ಲ ನಾನು ತಿಳಿಸಿದೀನಿ ಹೋಗಿ. ಮತ್ತೆ ಬೆಳಗ್ಗೆ ಸ್ವಲ್ಪ 10:30ಗೆ ಮಾಡೋಣ ಅಂತ ಕೆಲವ್ರು ತಿಳಿಸಿದೆ. ಮತ್ತೆ ಅದೇನಾಯ್ತು ಅಂದ್ರೆ ಸ್ವಲ್ಪ ಟೈಮ್ 4:15ಗೆ ಮಾಡೋಣ ಅಂತೇಳಿ ನಾವು ಇದ್ ಮಾಡಿದ್ವಿ. ಕೆಲವ್ರು ಬೆಳಗ್ಗೆ ಎಲ್ಲ ಜಾಸ್ತಿ ಜನ ಬಂದ್ರು. ಮತ್ತೆ ಟೈಮಿಂಗ್ ಅಡ್ಜಸ್ಟ್ ಆಗ್ದಿರ ಕೆಲವ್ರು ಹೋಗಿದ್ದಾರೆ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲ ನಮ್ಮ ಹಿರಿಯರನ್ನ ಇಟ್ಕೊಂಡು ಎಲ್ಲರ ಮುಖಾಂತರನು ಮಾಡ್ತೀವಿ. ಎಲ್ರಿಗೂ ಸಂತೋಷವಾಗಿ ನಾವಾಗಿರೋದಕ್ಕೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಆ ಅಭಿಪ್ರಾಯ ಪ್ರಕಾರನೇ ನಾವು ಸಂಘಟನೆ ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ. ಅದೆಲ್ಲ ನಮ್ಮ ನಗರ ಅಧ್ಯಕ್ಷರ ಹತ್ರ ಮತ್ತೆ ನಾವು ಕಮಿಟಿ ಮಾಡ್ತೀವಿ. ಇವಾಗ ಎಲ್ಲಾ ಕಮಿಟಿಗಳು ಮಾಡ್ತೀವಿ. ಎಲ್ಲಾ ಕಮಿಟಿಗಳು ಮುಗಿಸ್ಬಿಟ್ಟು ಮತ್ತೆ ಎಲ್ಲರ ಹತ್ರ ಹೆಂಗ್ ಮಾಡ್ಬೇಕೇನು ಅನ್ನೋದು ಮಾಹಿತಿ ತಿಳ್ಕೊಂಡು ಮಾಡಿ ಅದೇ ಹೇಳ್ತೀವಿ. ನಾನು ಮುಂಚೆ ಸ್ಲಮ್ ಮೋರ್ಚಾದಲ್ಲಿ ಕೆಲಸ ಮಾಡಿದೆ. ಸ್ಲಮ್ ಮೋರ್ಚಾದಿಂದ ಯುವ ಮೋರ್ಚಾ ಸಹ ಸಂಚಾಲಕನಾಗಿ ಕೆಲಸ ಮಾಡಿದೆ. ಮತ್ತೆ ಡಿಸ್ಟಿಕ್ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಮಾಡಿದೆ. ಅಲ್ಲಿ ಆರೋಗ್ಯ ಸ್ವಯಂ ಸೇವಕರ ಅಭಿಯಾನ ಸ್ಟೇಟ್ಗೆ ಜಿಲ್ಲೆಗೆ ಒಬ್ಬರನ್ನ ಆಯ್ಕೆ ಮಾಡಿದ್ರು, ಅದ್ ನಾನು ಮಾಡಿದೆ. ಅಲ್ಲಿ ನಾನು ಮಾಡಿರೋ ಕೆಲಸಕ್ಕೆ ಅದು ಕೊರೋನಾ ಟೈಮಲ್ಲಿ ಒಳ್ಳೆ ಎಲ್ಲ ಅದು ಮಾಹಿತಿ ಎಲ್ಲ ತಿಳಿಸಿ ಅವಾಗ ನನಗೆ ನೋಡಿ ಎಲ್ಲ ದೊಡ್ಡವರೆಲ್ಲ ನೋಡಿ ಇವ್ನು ಒಳ್ಳೆ ಕೆಲಸ ಮಾಡ್ತಾನೆ. ಮತ್ತೆ ಪ್ರತಿದಿನನೂ ನಾವು ಏನು ಕೆಲಸ ಪಾರ್ಟಿ ಜವಾಬ್ದಾರಿ ಕೊಟ್ಟಿದ್ದಾರೆ ಪಾರ್ಟಿಯಲ್ಲಿ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಅದನ್ನೆಲ್ಲ ಗುರುತಿಸಿ ಇವ್ನು ಮಾಡ್ತಾನೆ ಅಂತ ಹೇಳಿ ನಾನು ಕೊಟ್ಟಿದ್ದಾರೆ. ಆದ್ರೆ ನಾನು ಇನ್ನ ನಮ್ಮ ನನ್ನ ಜೊತೆ ಯಾರ್ಯಾರು ಕಮಿಟಿಗಳಲ್ಲಿ ಇರ್ತಾರೋ ಎಲ್ರನ್ನು ಹೊಂದಾಣಿಕೆ ಮಾಡ್ಕೊಂಡು ತಾಲೂಕಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಇನ್ನ ಸಂಘಟನೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ಪಕ್ಷದ ಸಂಘಟನೆಯಲ್ಲಿ ನಾನು ಇವಾಗ ಏನ್ ಮಾಡಿದ್ದೀನಿ ಅಂದ್ರೆ ಪ್ರತಿಯೊಂದು ಬೂತ್ ಅಲ್ಲಿ 20 ಜನ ಕಮಿಟಿ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಪ್ರತಿ 20 ಜನ ಕಮಿಟಿ ಮಾಡಿ ಮತ್ತೆ ಅಲ್ಲಿಂದ ಪಂಚಾಯತಿಯಲ್ಲಿ ಅಲ್ಲೊಂದು 20 ಜನ ಕಮಿಟಿ ಮಾಡಿ ಅಲ್ಲಿಂದ ಹೋಬ್ಳಿಯಲ್ಲಿ 20 ಜನ ಕಮಿಟಿ ಮಾಡಿ ಮತ್ತೆ ನಮ್ಮ ಗ್ರಾಮಾಂತರ ಟೋಟಲ್ ಗ್ರಾಮಾಂತರದಲ್ಲಿ ಒಂದು ಸಂಘಟನೆ ಮಾಡಿ ಒಂದು ಸಲಿಗೆ ನೀವು ನೋಡ್ತಾ ಇರ್ತೀರಿ. ಇನ್ನ ನಾವು ಕೆಲಸ ಯಾವ ರೀತಿ ಇನ್ನು ಇರೋದು ನಮ್ಗೆ 2 ತಿಂಗಳೇ ಎಲೆಕ್ಷನ್ MP ಎಲೆಕ್ಷನ್ಗೆ ಮುಂಚೆ 1,08,000 ವೋಟ್ ಬಂದಿತ್ತು. ನಾವಿನ್ನ 20-30,000 ಜಾಸ್ತಿ ಮಾಡಿಸಿ ನೋಡ್ತೀವಿ ನಿಮ್ಗೆ. ನಮಸ್ಕಾರ. ನಮ್ಗೆ ಪಕ್ಷದ ಹೈಕಮಾಂಡ್ ಏನ್ ಆದೇಶ ಕೊಡುತ್ತೋ ಆ ಆದೇಶದ ಪ್ರಕಾರ ನಾವು ನಡ್ಕೊಳ್ತೀವಿ. ಪಕ್ಷದ ಸೂಚನೆ ಏನ್ ಬಂದ್ರೆ ಬೂತ್ಗಳೆಲ್ಲ ಕೆಲಸ ಮಾಡ್ಸಕ್ಕೆ ನಾವು ಸಿದ್ಧ ಇರ್ತೀವಿ. ದಿವಸಕ್ಕೆ 24 ಗಂಟೆ ಪಾರ್ಟಿ ಕೆಲಸ ಮಾಡಕ್ ರೆಡಿ ಇರ್ತೀವಿ.